ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಒಂದು ರೀತಿ ಸಾಧನೆಯನ್ನ ಮಾಡಿದ್ದಾರೆ. ಸಾಕಷ್ಟು ಸಕ್ಸಸ್ ಆಗಿದ್ದಾರೆ. ಹೆಚ್ಚೆಚ್ಚಿಗೆ ಓದ್ಕೊಂಡಿದ್ದಾರೆ. ಅದರಲ್ಲೂ 4 ಗೋಡೆಗಳ ಮಧ್ಯೆ ಇರಬೇಕು, ಅಷ್ಟೇ ಅವರ ಜೀವನ ಅನ್ನೋ ಒಂದು ಕಾನ್ಸೆಪ್ಟ್ ಇವತ್ತು ಹೊರಟೋಗಿದೆ. ಸೊ ಈ ರೀತಿಯ ಒಂದು ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗೋದಕ್ಕೆ ನಿಮ್ಮ ಒಂದು ನಿಗಮದಲ್ಲಿ ಯಾವ ರೀತಿಯ ಯೋಜನೆಗಳನ್ನ ರೂಪಿಸಿದೆ? ಮೇಡಮ್, ಈಗ ಒಂದು ಕಾಲ ಇತ್ತು ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬಾರ್ದು ಅನ್ನೋ ಒಂದು ಒಂದು ವರ್ಗ ಇತ್ತು. ಹ್ಮ್. ಅದರ ವಿರುದ್ಧವಾಗಿ ಸಾವಿತ್ರಿಬಾಯಿ ಫೂಲೆ ಅಂತ ಒಂದು ಮಹಾನ್ ಶಕ್ತಿಗಳು ವಿರುದ್ಧವಾಗಿ ಹೋರಾಟ ಮಾಡಿ ಹೆಣ್ಮಕ್ಳು ಹೊರಗಡೆ ಬರಬೇಕು, ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿದ ಪ್ರತಿಫಲ ಇವತ್ತು ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಮಹಿಳೆಯರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅದರಲ್ಲೂ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳು ಬಹಳ ಪ್ರತಿ ರಂಗದಲ್ಲೂ ಕೂಡ ಹೆಣ್ಮಕ್ಳು ಬಹಳಷ್ಟು ಉತ್ತಮ ಸ್ಥಿತಿನಲ್ಲಿ ಬರ್ತಾ ಇದ್ದಾರೆ. ಮತ್ತು ಜೊತೆಯಲ್ಲಿ ಅವರೆಲ್ಲ ಕೂಡ ಸ್ವಾವಲಂಬಿಗಳಾಗಿ ಎಲ್ಲ ರಂಗಗಳು ಕೂಡ ಹೆಣ್ಣುಮಕ್ಕಳು ಸ್ವತಃ ತನ್ನ ಕಾಲ ಮೇಲೆ ನಿಂತ್ಕೊಳ್ಳೋ ಶಕ್ತಿಯನ್ನು ರೂಪಿಸ್ಕೊಂಡಿದ್ದಾಳೆ. ಇದಕ್ಕೆ ಒಂದು ಒತ್ತು ಕೊಡೋ ರೀತಿಯಲ್ಲಿ ಸರ್ಕಾರಗಳು ಕೂಡ ಒಳ್ಳೆ ಒಂದು ಯೋಜನೆಗಳನ್ನ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಚಿಕ್ಕದಾದರೂ ಚೊಕ್ಕದಾಗಿರ್ತಕ್ಕಂಥ ಒಂದು ನಿಗಮ. ಇದರಲ್ಲಿ 5 ಯೋಜನೆಗಳನ್ನ, ಪ್ರಮುಖವಾಗಿ 5 ಯೋಜನೆಗಳ ಮಹಿಳೆಯರಿಗೋಸ್ಕರ ಸರ್ಕಾರ ಮೀಸಲಿಟ್ಟಿರ್ತಕ್ಕಂಥದ್ದು. ಮೊದಲನೇ ಯೋಜನೆ ಉದ್ಯೋಗಿನಿ ಅಂತ ಹೇಳಿ. ಆ ಉದ್ಯೋಗಿನಿ ಯೋಜನೆಗೆ ಸರ್ಕಾರದ ವತಿಯಿಂದ 15 ಕೋಟಿ ರೂಪಾಯಿಗಳನ್ನ ನಿಗದಿಪಡಿಸಿರ್ತಕ್ಕಂಥ. ಇಡೀ ರಾಜ್ಯದಲ್ಲಿ ನಮಗೆ 83,000 ಅಪ್ಲಿಕೇಶನ್ಸ್ ಬಂದಿರತಕ್ಕಂಥದ್ದು.